ಸರ್ ಹೇಳಿ. ಘಟನೆ ಆಗಿದೆ. ನೀವು ಒಂದು ಮನವಿ ಮಾಡಿದ್ರಿ ಸರ್, ನನ್ನ ಮಗಳಾದಂಗೆ ಬೇರೆ ಯಾರ ಮಗಳಿಗೆ ಆಗಬಾರ್ದು. ನಿಮ್ಮ ವಾರ್ಡ್ನಾಗ ಮತ್ತು ಇಂಥ ಘಟನೆ ಆಗಿದೆ. ಇವತ್ತಿನ ದಿವಸ ಭಾಳ ಮತ್ತೊಂದು ದುರಂತದ ದಿವಸ. ಈಗ ತಾನೇ ನನ್ನ ಮಗಳದ್ದು ಒಂದು ತಿಂಗಳ ಒಳಗೆ ಮನೆಗೆ ಪೂಜಾ ಕಾರ್ಯಕ್ರಮ ಮುಗಿಸಿ ವೀರಭದ್ರೇಶ್ವರ ಒಂದು ರುದ್ರಾಭಿಷೇಕನ ಮುಗಿಸಿ ಮಾಡುವ ಹೊತ್ನ್ಯಾಗ ಈ ಒಂದು ಘಟನೆ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ನನ್ನ ವಾರ್ಡ್ನಲ್ಲೇ ಏನು 68ನೇ ವಾರ್ಡ್ ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾನು ಏನು ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹೋರಾಟ ಆಯಿತು. ಎಲ್ಲ ಪಕ್ಷಾತೀತ ಜಾತ್ಯತೀತ ಹೋರಾಟ ಮಾಡಿದರೂ ಕೂಡ ಈ ಕಳೆದ 15 ದಿವಸ 20 ದಿವಸಗಳೊಳಗೆ ಮತ್ತೊಂದು ಮಾಡ್ರಾಕೈತಂದ್ರೆ ಇದು ಎಂಥ ಅವ್ಯವಸ್ಥೆ. ಈಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಒಂದು ಅರ್ಥ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಮತ್ತೆ ಮಾದರಿ ಯಾರು ನಮ್ಮನ್ನ ಹೇಳ್ತಾನೆ ಅಂದರೆ ನೇಹಾ ಹೆಂಗೆ ಹತ್ಯೆ ಆಗಿದ್ದಾಳೆ ಅದೇ ರೀತಿಯೇ ನಿನ್ನೂ ಕೂಡ ಕೊಲ್ತೇನೆ, ಮುಂಜಾಗ್ರತವಾಗಿ ಫೋನ್ ಮಾಡಿ ಮನೆಗೆ ಬಂದು ಧಮಕಿ ಹಾಕಿ ಬೆಳಗ್ಗೆ 4 ಮಂದಿ ಅವ್ರ ಸಹೋದರ ಅವ್ರ ಮನೆಯಲ್ಲೇ ಎಲ್ಲರೂ ಅದಾರ, ಅವ್ರ ಅಜ್ಜಿ ಅದಾರ, ಅವ್ರ ಅಕ್ಕಂಗಿಯರು ಅದಾರ, ಎಲ್ಲರೂ ಹಾಡಾಗಲ ಅವ್ರ ಮುಂದೆ ಇನ್ನೂ ಬೆಳಗ್ಗೆ 5:30ಕ್ಕೆ ಅಂದರೆ ಬಾಗ್ಲ ಬಾರಿಸಿ ಈ ರೀತಿ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾವ ರೀತಿ ನನ್ನ ಮಗಳಿಗೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ ಅದೇ ರೀತಿ ಕೂಡ ಈ ಮಗಳು ಕೂಡ ನನ್ನ ಮಗಳೇ, ಆಕೆಗೂ ಕೂಡ ಹೋರಾಟನ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಈಗಾಗಲೇ ದೇಶಾದ್ಯಂತ ಹೋರಾಟ ಆಗಿದೆ. ಈ ರೀತಿ ಎಲ್ಲರೂ ಮಕ್ಕಳನ್ನ ಕೊಲೆ ಮಾಡೋದಾಗಿದ್ರೆ ಮತ್ತು ಹೆಣ್ಮಕ್ಳನ್ನ ನಾವು ಹುಟ್ಟಿಸಿ ನಾವು ಇದ್ದು ಇಲ್ದಂಗೆ ಅಂತ ಪರಿಸ್ಥಿತಿ ಬರ್ತೈತೆ. ಅದಕ್ಕೆ ದಯಮಾಡಿ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಅವ್ರ ಕಡಿವಾಣ ಹಾಕಕ್ಕೆ ಆತು ಸರಿ, ಇಲ್ಲ ಅಂದರೆ ಜನರ ಕೈಯಾಗ ಕೊಡಂತ. ಈಗಾಗಲೇ ನಾನು ಹಿಂದಕ್ಕೂ ಕೂಡ ನಾ ಹೇಳಿದ್ದೀನಿ ಮಾನ್ಯ ಗೃಹ ಸಚಿವರಿಗೆ, ಇಲ್ಲೇ ನಮ್ಮ ಆಯುಕ್ತರು ಯಾವುದೇ ರೀತಿಯಿಂದ ಕ್ರಮ ಇಲ್ಲ. ನಾನು ನೇರವಾಗಿ ಕಮಿಷನರ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದೀನಿ ನನ್ನ ಕೇಸ್ ಆದಾಗ, ನನ್ನ ಮಗಳ ಕೇಸ್ ಆದಾಗ. ಆದರೂ ಕೂಡ ಅವರು ಸುಮ್ಮನೆ ಕುಂತ್ಕೊಂಡ್ರು. ಮತ್ತು CM ಅವರು ಕೂಡ ಮನವಿ ಮಾಡಿದ್ದೇನೆ, ಎಲ್ಲರಿಗೆ ಮನವಿ ಮಾಡಿದ್ರು ಕೂಡ ಇಂಥ ಆಯುಕ್ತರನ್ನ ತೊಗೊಂಡು ಬಂದು ಮಹಾನಗರ ಪಾಲಿಕೆಯಲ್ಲಿ ಇಂಥ ಅವ್ಯವಸ್ಥೆ ನಡೀತಾ ಇದೆ. ಅದರ ಕಾರಣ ಯಾರು? ಇವ್ರಿಗೆ ಆ ಅಧಿಕಾರನ IPS ಇವ್ರಿಗೆ ಜವಾಬ್ದಾರಿ ತಾನ ಇಲ್ಲ ಅಂದರೆ ಬಿಟ್ಟು ಬೇರೆ ದಕ್ಷ ಆಫೀಸರ್ನ ತೊಗೊಂಡು ಬರಲಿಲ್ಲ, ಇಂಥವ್ರನ್ನ ತೊಗೊಂಡು ಬಂದೆ. ಈಗಾಗಲೇ ಸಿಕ್ಕಾಪಟ್ಟಿ ಈಗಾಗಲೇ ಎಲ್ಲಿ ಬೇಕಾದಲ್ಲಿ ಅಫೀಮು ಗಾಂಜಾ ಡ್ರಗ್ಸು ಈ ನಮೂನಿ ಮಾಫಿಯಾ ನಡೀತಾ ಇದೆ. ಅದ್ರ ಜೊತೆಗೆ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಮತ್ತು ನಮ್ಮ ಯುವತಿಯರಂತೂ ಯಾರೋ ಸ್ಟೂಡೆಂಟ್ ಈಗೂ ಕೂಡ ಹಾಡಾಗಲೇ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದಿಲ್ಲ. ಅಂಥದ್ರಾಗ ಕೂಡ ಏನೋ ಒಂದು ಮರೆತು ನಾವು ಎಲ್ಲೇ ಒಂದು ಕಡೆ ನಮ್ದು ಏನಾದ್ರು ಈಗಾಗಲೇ ನೋಡ್ರಿ ಅವ್ರ ದುಃಖದಾಗದಾರ. ಅವರು ಕೂಡ ಆ ಕುಟುಂಬದ ಸದಸ್ಯರವ್ರೆ ಇರ್ಲಿ, ಅವ್ರಿಗೆ ಬಹಳ ನೋವಾಗಿದ್ರಿಂದ ಅವ್ರಿಗೂ ಕೂಡ ಇದಾಗಿದೆ. ನಾನಂತೂ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೊಂದು ಘಟನೆ ಆಗಿದೆ, ನಾನು ಹಿಂದಕ್ಕಾದರೂ ಕೇಳಿದ್ದೆ, ಈ ಘಟನೆ ಮರುಕಳಿಸ್ಬಾರ್ದು. ನಾನು ನನ್ನ ಮಗಳ ದುಃಖನ ತಡ್ಕೊಂಡು ನಾನು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದೆ, ಆದರೂ ಕೂಡ ಮತ್ತೆ ಮರುಕಳಿಸ್ತು. ನಿನ್ನಿಲ್ದ ಮೊನ್ನೆ ಹಳ್ಳಿಯಾಳದಾಗೆ ಹಾಡಾಗಲ ಪಾಪ ಒಬ್ಬ ಕೂಲಿ ಕಾರ್ಮಿಕನ ಹತ್ಯೆ ಮಾಡಿದರು. ಇಲ್ಲೇ ಪಕ್ಕದ ಹಳ್ಳಿಯಾಳ, ನನಗೆ ಅದಕ್ಕೆ 6 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಮನೆ ಹತ್ರ. ಮತ್ತು ಈಗ ನನ್ನ ವಾರ್ಡ್ನಲ್ಲೇ ಆಗಿದೆ. ಏನು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ? ನನ್ನ ವಾರ್ಡೇ ಇವರಿಗೆ ಟಾರ್ಗೆಟ್ ಆಗಿದೆ. ಬಡ ಮಕ್ಕಳನ್ನೇ ಬೇಕಾ ಇವರಿಗೆ? ಯಾವ ರೀತಿ ಅನ್ನೋದು ಯಾರು ಕೂಡ ಇದಕ್ಕೆ ಬೇಜವಾಬ್ದಾರಿತನ ವಹಿಸ್ಕೊಂಡು, ಯಾವ ಪೊಲೀಸ್ ಉನ್ನತ ಅಧಿಕಾರಿ ಮೀಟಿಂಗ್ ಇಲ್ಲ, ಯಾವ ಕಾಲೇಜ್ನಲ್ಲಿ ಬಂದೋಬಸ್ತ್ ಇಲ್ಲ, ಎಲ್ಲಿ ಹಾಡಾಗಲ ಬಂದ್ ಮಾಡ್ತಾರೆ ಅಂದರೆ ಏನು ಎಚ್ಚೆತ್ತುಕೊಂಡಿಲ್ಲ. ಇದ್ರದ್ದು ನಾನು ಅನೇಕ ಬರೀ ಡಿಮಾಂಡ್ ಇಟ್ಟಿದ್ದೇನೆ, ಅನೇಕ ಇಡೀ ವರ್ಲ್ಡ್ ವೈಸ್ ಇದನ್ನು ಮಾಧ್ಯಮದವ್ರು ಎಲ್ಲರೂ ತೋರಿಸಿದ್ದಾರೆ. ಯಾವಾಗ ಇವರು ಬೇರೆ ರಾಜ್ಯದ UP ಮಾಡೆಲ್ ಆಗಲಿ ಹೈದರಾಬಾದ್ ಮಾಡೆಲ್ ಆಗಲಿ ನಮ್ಮ ಕರ್ನಾಟಕಕ್ಕೆ ತೊಗೊಂಡು ಬರಲಂಗಿಲ್ಲ, ಅಲ್ಲಿ ತನಕ ಯಾರು ಎಚ್ಚೆತ್ತಾಗಂಗಿಲ್ಲ. ಅಂಥ ಸಜ್ಜನ್ ಬೇಕಿಲ್ಲ, ಇಲ್ಲ ಅಂದರೆ UP ಅಂತ CM ಬೇಕಿಲ್ಲ ಅಂದಾಗ ಮಾತ್ರ ಇದಾಕೈತೆ ಅಂತ ನಾ ಕೇಳ್ತೇನೆ. ಈಗಾಗಲೇ ನಾವು ನಮ್ಮ ಮಗಳ ಕಳ್ಕೊಂಡು ನೋವಾಗಿದ್ದೀವಿ. ಮತ್ತೆ ನಾನು ವಾರ್ಡಿನ ಮಗಳು ಹೋದ್ಲ, ನಾನು ಎಷ್ಟು ಮನವಿ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಅವರು ಬೇಫಾಮ್ ಆಗಿ ಮತ್ತು ತಮ್ಮದೇ ಆದ ಕೃತ್ಯವನ್ನು ನಡೆಸಿದ್ದಾರೆ. ಅದಕ್ಕೆ ನಿಮಗೆ ಆಗಂಗಿಲ್ಲ ಅಂದರೆ ರಜೆ ನಿಮ್ಗೆ ಕೊಟ್ಟು ಮನೆಗೆ ಹೋಗ್ರಿ, ಬೇರೆದವ್ರನ್ನ ತೊಗೊಂಡು ಬರ್ರಿ. ಯಾಕೆ ನೀವು ಅದ್ರ ಮೇಲೆ ಕುಂತು ಇಂಥ ಅಮಾಯಕರನ್ನ ಪಾಪ ಬಡವ್ರನ್ನ ಬಲಿ ಮಾಡ್ತೀರಿ? ಇಂಥ ವಿಕೃತ ಮನಸ್ಸಿದ್ದವ್ರನ್ನ
ಸಮಾಜನ ನೀವು ಕಟ್ಟಕ್ಕೆ ಆಗಂಗಿಲ್ಲ ಅಂದರೆ, ನಿಮಗೆ ಮಫ್ತಿ ಮೇಲೆ ಪೊಲೀಸರು ಕಳ್ಸೋಕ್ಕಾಗಿಲ್ಲ ಅಂದರೆ ಎದಕ್ಕೆ ನೀವು ಅಧಿಕಾರ ವಹಿಸ್ಕೊತೀರಿ? ಕಮಿಷನರ್ಗೆ ಅವಾಗ ಹೇಳಿ ನಾನು, ಅವರು ಈ ರೀತಿ ಡೈವರ್ಟ್ ಮಾಡಿ ಈ ರೀತಿ ಹೇಳ್ಕೊತ ಕುಂತು ಇದನ್ನೆಲ್ಲ ಫೇಲ್ಯೂರ್ ಮಾಡೋಕೆ ಮತ್ತೊಂದು ಘಟನೆ ಆಗಕ್ಕೆ ಅವರೇ ಮೂಲ ಕಾರಣ ಅಂತ ನಾನು ಅಂತೀನಿ. ಯಾಕಂದರೆ ಇಷ್ಟೊತ್ತಿಗೆ ಅಂದರೆ ಆಗ್ಬೇಕಾಯ್ತು. ಅದಕ್ಕೆ ನಾನು ಈಗಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತಿ ಅದಕ್ಕೆ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡಿದರೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಅಂತ ಕಾಣಿಸ್ತೈತೆ ಅಂತ ನನಗೆ ಅನಿಸ್ತೈತಿ. ಮುಂದೆ ಬರೋ ಅಹಿತಕರ ಘಟನೆಗೆ ಅವರಿಗೆ ಇತಿಶ್ರೀ ಹಾಡ್ತಾರೆ ಅಂತ ನಾನು ಕೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.